ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಈ ಸಲ ನಮ್ಮ ಪಯಣ ತಮಿಳುನಾಡಿನ ಕಾಂಚೀಪುರಂಗೆ. ಕಾಂಚೀಪುರ ಕಾಮಾಕ್ಷಿ ದೇವಿಯ ವಿಡಿಯೋ ನಿನ್ನೆ ಅಪ್ಲೋಡ್ ಆಗಿದೆ. ನೋಡದವರೆಲ್ಲರೂ ದಯವಿಟ್ಟು ನೋಡಿ. ಇವತ್ತು ನಾನು ಅಲ್ಲಿನ ಇನ್ನೊಂದು ವಿಶೇಷ ದೇವಾಲಯವನ್ನು ಪರಿಚಯಿಸುತ್ತೇನೆ. ಅದುವೇ ವೈಕುಂಠ ಪೆರುಮಾಳ್ ದೇವಾಲಯ. ಇದು ತುಂಬ ಹಳೆಯದಾದ ದೇವಾಲಯ. ಇದನ್ನು ತಿರುಪರಮೇಶ್ವರ ವಿನ್ನಗರಂ ಅಂತಲೂ ಕರೆಯುತ್ತಾರೆ. 700 ADಯಲ್ಲಿ ಕಟ್ಟಿಸಿದ್ದು ಅಂತ ಹೇಳ್ತಾರೆ. ಆದರೆ ನಾವು ಅಲ್ಲಿನ ಮುಖ್ಯಸ್ಥರನ್ನು ಕೇಳಿದಾಗ 3ನೇ ಶತಮಾನದಲ್ಲಿ ಕಟ್ಟಿಸಲಾಗಿದೆ ಅಂತ ಹೇಳಿದರು. ಅಲ್ಲಿನ ಅಂದರೆ ಕಾಂಚೀಪುರಂನಲ್ಲಿ ಎಲ್ಲ ದೇವಾಲಯಗಳು 7:30ಕ್ಕೆ ಓಪನ್ ಆಗುತ್ತೆ ಅಂತ ಹೇಳಿದರು. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ. 2-3 ಜನರು ಮಾತ್ರ ಇದ್ದರು. ಕೆಲಸದವರು ಕಸ ಗುಡಿಸಿ ಕ್ಲೀನ್ ಮಾಡ್ತಾಯಿದ್ರು. ಎಲ್ಲವೂ ನಿಜವಾಗಿ ಸ್ವಚ್ಛವಾಗಿತ್ತು. ತುಂಬ ಒಳ್ಳೆಯ ವಾತಾವರಣ. ಯಾರೂ ಇಲ್ಲದ ಕಾರಣ ನಾವು ನಿಧಾನವಾಗಿ ಎಲ್ಲ ನೋಡ್ತಾ ಶೂಟ್ ಮಾಡ್ತಾ ಸಮಾಧಾನದಿಂದ ಇದ್ದ ಮೊದಲ ವಿಡಿಯೋ ಅನ್ಬೋದು ಇದು. ನೀವು ಕೂಡ ಸಮಾಧಾನದಿಂದ ಫುಲ್ ವಿಡಿಯೋ ನೋಡಿ. ಯಾಕಂದರೆ ಬರೀ ನೋಡೋದ್ರಲ್ಲೇ ಶಾಂತಿ ಸಿಗುವ ದೃಶ್ಯಗಳು ಇವೆಲ್ಲ. ಮರ ಗಿಡ ಹುಲ್ಲುಗಾವಲು. ಒಳಗಡೆ ಹೇಗೂ ಶೂಟಿಂಗ್ ಮಾಡಬಾರ್ದು. ಹೊರಗಡೆಯಿಂದಲೇ ಚೆನ್ನಾಗಿದೆ. ದೇವಸ್ಥಾನದ ಆವರಣ ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ. ಈ ದೇವಾಲಯ ಕಟ್ಟಿಸಿದ್ದು ಪಲ್ಲವರು. ನಂತರ ಚೋಳರದು ಕೂಡ ಹೆಚ್ಚಿನ ಮಟ್ಟಿಗೆ ಕೊಡುಗೆ ಇದೆ ಇದರಲ್ಲಿ. ಇಲ್ಲಿನ ದೇವರು ವೆಂಕಟೇಶ್ವರ, ಶ್ರೀದೇವಿ, ಭೂದೇವಿ ಜೊತೆಗೆ ಇದ್ದಾರೆ. ಒಳಗಡೆ ಸ್ವಲ್ಪ ಹತ್ತಿ ಇಳಿದು ಮಾಡಿ ದೇವರ ಕೃಪೆ ಇನ್ನೂ ಹೆಚ್ಚು ಸಿಗುವ ಒಂದು ರೀತಿಯಲ್ಲಿ ಪ್ರದಕ್ಷಿಣೆ ಕ್ರಮ ಕೂಡ ಇದೆ. ಅದ್ಯಾವುದು ನಮಗೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಅಲ್ಲಿ ಜೀರ್ಣೋದ್ಧಾರ ಆಗ್ತಾ ಇದೆ. ಇದೇ ಥರ ಅಲ್ಲಿ ಇನ್ನೊಂದು ದೇವಾಲಯ ಇದೆ. ಅದೇ ಕೈಲಾಸನಾಥರ್. ಅದರ ವಿಶೇಷತೆ ತುಂಬ ಇದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು. ಹಾಗೆ ಕಾಮಾಕ್ಷಿ ಅಮ್ಮನ ದೇವಸ್ಥಾನದ ಉಳಿದ ಕೆಲವು ವಿಶೇಷತೆಗಳು ಹಾಗೂ ಅಲ್ಲಿ ನಮಗಾದ ಅನುಭವಗಳನ್ನು ಕೂಡ ಹೇಳ್ತೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಅಲ್ಲಿನ ಮತ್ತೊಂದು ವಿಶೇಷವಾದ ದೇವಾಲಯ ಹಾಗೂ ಇತರ ವಿಷಯಗಳನ್ನು ಪರಿಚಯಿಸುತ್ತೇವೆ. ಎಲ್ಲ ಒಂದೇ ಲೆಕ್ಕ ಒಂದೇ ರೀತಿ ಸಾಕು ಅಂತ ಅಂದ್ಕೊಂಡ್ವಿ. ಏನೋ ದೇವರು ಕರೆದ್ರೋ ಗೊತ್ತಿಲ್ಲ. ಹೋದ ಮೇಲೆ ಅಲ್ಲಿ ಹೋಗದಿದ್ದರೆ ತುಂಬ ಮಿಸ್ ಮಾಡಿಕೊಳ್ತಾ ಇದ್ವಿ ಅನ್ನಿಸುವ ಅನುಭವಗಳು. ಒಂದಕ್ಕಿಂತ ಒಂದು ವಿಶಿಷ್ಟ, ತುಂಬ ಮಹಿಮೆಯುಳ್ಳದ್ದು. ಎಲ್ಲರೂ ಒಂದು ಸಲವಾದರೂ ಹೋಗಿ ಬನ್ನಿ. 1000 ದೇವಸ್ಥಾನಗಳಿವೆ. ಅದರಲ್ಲಿ ಮುಖ್ಯವಾದವು ಕೆಲವು ಅಂದರೆ ಪುರಾಣ ಕಾಲದ ಇತಿಹಾಸ ಉಳ್ಳದ್ದು, ಶಕ್ತಿ ಕೇಂದ್ರ, ಶಕ್ತಿಪೀಠಗಳು, ಜೈನರ ದೇವಾಲಯಗಳು ಕೂಡ ಇವೆ. ಎಲ್ಲವನ್ನೂ ಪರಿಚಯಿಸುತ್ತೇವೆ. ನೋಡ್ತಾ ಇರಿ ನಮ್ಮ ಚಾನಲ್. ಸಬ್ಸ್ಕ್ರೈಬ್ ಮಾಡಿದವರು ಈಗಲೇ ಮಾಡಿ. ಯಾಕಂದರೆ ಮುಂದಿನ ವಿಡಿಯೋ ನಿಮಗೆ ಹುಡುಕಾಡುವ ಅವಶ್ಯಕತೆ ಇಲ್ಲ. ಬೆಲ್ ಐಕಾನ್ ಒತ್ತಿದರೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕೂಡ ಆನ್ ಮಾಡಿ ಇಡಬೇಕು. ಈಗ ಹೊಸದಾಗಿ ಹೈಪ್ ಅಂತ ಒಂದು ಬಂದಿದೆ. ಅದನ್ನು ಕೂಡ ಟಚ್ ಮಾಡಿದರೆ ನಮಗೆ ಪಾಯಿಂಟ್ ಸಿಗುತ್ತೆ. ಇದರಲ್ಲಿ ನಿಮ್ಮ ಪ್ರೀತಿಯ ಚಾನಲ್ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಹೆಚ್ಚಿನವರಿಗೆ ತಲುಪುವ ಸಾಧ್ಯತೆ ಇದೆ. ನಾವು ಅಪ್ಲೋಡ್ ಮಾಡಿದ ವಿಡಿಯೋ ದೇವಸ್ಥಾನ, ಆಧ್ಯಾತ್ಮಿಕ ವಿಚಾರ, ಮೋಟಿವೇಶನ್ ಮಾತುಗಳು ಇನ್ನೂ ಹೆಚ್ಚಿನ ಜನರಿಗೆ ಉಪಯೋಗಕ್ಕೆ ಬರಲಿ ಅಂತ ಎಲ್ಲರಿಗೂ ಶೇರ್ ಮಾಡಿ. ನಿಮಗೂ ಪುಣ್ಯ ಸಿಗುತ್ತೆ. ನೋಡಿದ್ರಿಂದನೂ ಶೇರ್ ಮಾಡಿದ್ರಿಂದನೂ ಡಬಲ್ ಪುಣ್ಯ ಸಿಗುತ್ತೆ. ಥ್ಯಾಂಕ್ ಯು. ರಾಧೆ ರಾಧೆ.